ವಾರಕ್ಕೆ ಕೇವಲ 2 ಈರುಳ್ಳಿ ತಿನ್ನೋದ್ರಿಂದ ಏನಾಗುತ್ತೆ ಗೊತ್ತಾ? ಈರುಳ್ಳಿ ತಾಮಸಿಕ ಆಹಾರ ಪದಾರ್ಥ ಆಗಿದ್ರೂ ಬಹಳಷ್ಟು ಔಷಧೀಯ ಗುಣ ಹೊಂದಿದೆ. ವೈಜ್ಞಾನಿಕವಾಗಿ ಇದನ್ನು ಅಲಿಯಂ ಸೇಪಾ ಅಂತ ಕರೀತಾರೆ. ಇದರ ಮೂಲ ಇರಾನ್, ವೆಸ್ಟ್ ಪಾಕಿಸ್ತಾನ್ ಮತ್ತು ಮಧ್ಯ ಏಷ್ಯಾ. ಈರುಳ್ಳಿ ಆಂಟಿವೈರಲ್, ಆಂಟಿಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಇನ್ಫ್ಲಮೇಟರಿ, ಆಂಟಿ ಕ್ಯಾನ್ಸರ್, ಹೈಪೋಗ್ಲೈಸೆಮಿಕ್, ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿದೆ. ಯಾಕೆಂದ್ರೆ ಇದು ಅನೇಕ ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿದೆ. ಅನೇಕ ವಿಧವಾದ ಆಂಟಿ ಆಕ್ಸಿಡೆಂಟ್ಗಳು, ವಿಟಮಿನ್ಗಳು, ಖನಿಜಗಳು ಈರುಳ್ಳಿಯಲ್ಲಿ ಕಂಡುಬರುತ್ತವೆ. ಈರುಳ್ಳಿಯಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣ ಇರೋದ್ರಿಂದ ನಮ್ಮ ದೇಹದಲ್ಲಿನ ಉರಿಯೂತ ನಿವಾರಿಸುತ್ತದೆ. ಇದಕ್ಕೆ ಕಾರಣ ಇದರಲ್ಲಿರುವ ಕ್ವೆರ್ಸೆಟಿನ್ ಎಂಬ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್. ಇದು ನಮ್ಮ ಸ್ನಾಯುವನ್ನು ರಿಲ್ಯಾಕ್ಸ್ ಮಾಡುತ್ತದೆ ಮತ್ತು ರಕ್ತನಾಳಗಳ ಎಲಾಸ್ಟಿಸಿಟಿ ಹೆಚ್ಚಿಸುತ್ತದೆ. ಹೀಗೆ ನಮ್ಮ ದೇಹದಲ್ಲಿನ ನೋವು ಕಡಿಮೆ ಮಾಡುತ್ತೆ. ಪ್ರೋಬಯೋಟಿಕ್ ತರ ಕೆಲಸ ಮಾಡುತ್ತೆ. ಅದು ಹೇಗೆ ಅಂದ್ರೆ, ಈರುಳ್ಳಿಯಲ್ಲಿರುವ ಇನುಲಿನ್ ಎಂಬ ಫೈಬರು ನಮ್ಮ ಕರುಳಿನ ಗುಡ್ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗುತ್ತದೆ. ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚುತ್ತದೆ. ಈ ಬ್ಯಾಕ್ಟೀರಿಯಾಗಳು ಇವೇನ್ ಮಾಡುತ್ತವೆ? ವಿಟಮಿನ್ ಬಿ ಕಾಂಪ್ಲೆಕ್ಸ್ ತಯಾರಿಸುತ್ತವೆ. ನಮ್ಮ ಆರೋಗ್ಯ ಸದೃಢವಾಗುತ್ತದೆ. ಹಸಿ ಈರುಳ್ಳಿಯಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ನಮ್ಮ ಕರುಳಿನ ಗೋಡೆಗೆ ಅಂಟ್ಕೊಂಡಿರ್ತಕ್ಕಂಥ ಆಹಾರ ಕೂಡ ಚೆನ್ನಾಗಿ ಜೀರ್ಣವಾಗುತ್ತದೆ. ಮಲಬದ್ಧತೆ, ಗ್ಯಾಸ್, ಎಸಿಡಿಟಿ ಇವು ನಿವಾರಣೆ ಆಗುತ್ತವೆ ಮತ್ತು ಜೀರ್ಣಾಂಗ ವ್ಯೂಹ ಸರಿಯಾಗಿ ಕೆಲಸ ಮಾಡುತ್ತೆ. ಇದು ಮಧುಮೇಹ ಮತ್ತು ಹೃದಯ ಕಾಯಿಲೆಗಳನ್ನು ದೂರ ಇಡುತ್ತೆ. ಇದರಲ್ಲಿ ಕ್ರೋಮಿಯಂ ಅಂಶ ಕಂಡುಬರುತ್ತೆ. ಇದು ರಕ್ತದಲ್ಲಿನ ಶುಗರ್ ಪ್ರಮಾಣ ನಿಯಂತ್ರಿಸೋದಲ್ಲದೆ ರಕ್ತದ ಪರಿಚಲನೆ ಕೂಡ ಸುಧಾರಿಸುತ್ತೆ. ಇದರಿಂದ ನಮ್ಮ ಸ್ನಾಯುಗಳಿಗೆ ಮತ್ತು ಸಂಪೂರ್ಣ ದೇಹಕ್ಕೆ ಗ್ಲೂಕೋಸ್ ನಿಧಾನವಾಗಿ ಸಿಗುತ್ತೆ. ಈರುಳ್ಳಿ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಿಸುವುದು ಕೂಡ ನಿಲ್ಲಿಸುತ್ತೆ. ಸಂಶೋಧನೆಗಳ ಪ್ರಕಾರ ಕೆಂಪು ಈರುಳ್ಳಿ ಆಂಥೋಸೈನಿನ್ ಎಂಬ ರಾಸಾಯನಿಕ ಸತ್ವದಿಂದ ಸಮೃದ್ಧವಾಗಿದೆ. ಇದು ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಕಡಿಮೆ ಮಾಡುತ್ತೆ. ಕೊಲೆಸ್ಟ್ರಾಲ್ ಲೆವೆಲ್ ನಿಯಂತ್ರಣದಲ್ಲಿಡುತ್ತದೆ. ನೈಸರ್ಗಿಕ ಬ್ಲಡ್ ಥಿನ್ನರ್ ಆಗಿ ಕೆಲಸ ಮಾಡುತ್ತೆ. ಈರುಳ್ಳಿಯಲ್ಲಿರುವ ಕ್ವೆರ್ಸೆಟಿನ್ ಎಂಬ ರಾಸಾಯನಿಕ ಸತ್ವ ಟ್ರೈಗ್ಲಿಸರೈಡ್ಸ್ ಪ್ರಮಾಣ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತೆ. ಇದು ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಎಪಿಸ್ಟ್ಯಾಕ್ಸಿಸ್ ಅಂದ್ರೆ ಮೂಗಿನಿಂದ ರಕ್ತಸ್ರಾವ ಆಗುತ್ತಿದ್ರೆ 2-3 ಹನಿ ಈರುಳ್ಳಿ ರಸ ಮೂಗಿಗೆ ಹಾಕಿದ್ರೆ ರಕ್ತಸ್ರಾವ ನಿಲ್ಲುತ್ತೆ. ಈರುಳ್ಳಿಯಲ್ಲಿ ಸಲ್ಫರ್ ಅಂದ್ರೆ ಗಂಧಕ ಸಮೃದ್ಧವಾಗಿದೆ. ಈ ಸಲ್ಫರ್ ಗ್ಲೂಟಾಥಯೋನ್ ಎಂಬ ಮುಖ್ಯ ಆಂಟಿ ಆಕ್ಸಿಡೆಂಟ್ ತಯಾರಾಗಲು ತುಂಬಾನೇ ಮುಖ್ಯ. ಈ ಆಂಟಿ ಆಕ್ಸಿಡೆಂಟು ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ವಯಸ್ಸಾದಾಗ ಬರುವ ಕಣ್ಣಿನ ಸಮಸ್ಯೆಗಳಾದ ಮ್ಯಾಕ್ಯುಲರ್ ಡಿಜೆನರೇಷನ್, ಕ್ಯಾಟರಾಕ್ಟ್ ಅಂದ್ರೆ ಕಣ್ಣಿಗೆ ಪೊರೆ ಬರೋದು ಮತ್ತು ಗ್ಲೋಕೋಮಾ ಈ ಸಮಸ್ಯೆಗಳನ್ನು ನಿಯಂತ್ರಿಸಲು ಈ ಆಂಟಿ ಆಕ್ಸಿಡೆಂಟ್ ಸಹಾಯ ಮಾಡುತ್ತೆ. ಹೀಗೆ ಈರುಳ್ಳಿ ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು. ಟೊಮ್ಯಾಟೊ ಮತ್ತು ಈರುಳ್ಳಿ ನಾವು ಜೊತೆಯಾಗಿ ತಿನ್ಬೇಕು. ಯಾಕೆ ಗೊತ್ತಾ? ಯಾಕೆಂದ್ರೆ ಟೊಮ್ಯಾಟೊದಲ್ಲಿ ಲ್ಯೂಕೋಪೀನ್ ಎಂಬ ಆಂಟಿ ಆಕ್ಸಿಡೆಂಟ್ ಇದೆ. ಈ ಲ್ಯೂಕೋಪೀನ್ ಸರಿಯಾಗಿ ಹೀರಿಕೆ ಆದ್ರೆ ನಮ್ಮ ಹೃದಯ, ಮಿದುಳು, ಮೂಳೆ, ಚರ್ಮ, ಕಣ್ಣು ಈ ಎಲ್ಲಾ ಅಂಗಗಳ ಆರೋಗ್ಯಕ್ಕೆ ಒಳ್ಳೆಯದು. ಈರುಳ್ಳಿಯಲ್ಲಿರುವ ವಿಟಮಿನ್ ಸಿ, ವಿಟಮಿನ್ ಬಿ12, ಅಲಿಸಿನ್ ಇವು ನಮ್ಮ ಚರ್ಮವನ್ನು ಆರೋಗ್ಯಯುತವಾಗಿಡುತ್ತವೆ ಮತ್ತು ಇದರಲ್ಲಿರ್ತಕ್ಕಂಥ ಕ್ವೆರ್ಸೆಟಿನ್ ಇದು ಆಂಟಿ ಏಜಿಂಗ್ ಗುಣ ಹೊಂದಿದೆ. ಅಷ್ಟೇ ಅಲ್ಲ, ಆಲಿವ್ ಎಣ್ಣೆಯಲ್ಲಿ ಅರ್ಧ ಚಮಚದಷ್ಟು ಈರುಳ್ಳಿ ರಸ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚೋದ್ರಿಂದ ಪಿಂಪಲ್ಸ್ ಕಡಿಮೆ ಆಗುತ್ತವೆ, ಮುಖದ ಹೊಳಪು ಹೆಚ್ಚುತ್ತದೆ, ಆಂಟಿ ರಿಂಕಲ್ ಆಗಿ ಕೆಲಸ ಮಾಡುತ್ತದೆ. ಈ ಆಲಿವ್ ಎಣ್ಣೆಯಲ್ಲಿ ಕಲಸಿರ್ತಕ್ಕಂಥ ಈರುಳ್ಳಿ ರಸ ಏನಿದೆಯಲ್ಲ, ಇದು ಕೂದಲಿಗೂ ಹಚ್ಚಬಹುದು ಅಥವಾ ಬರೀ ಈರುಳ್ಳಿ ರಸ ಕೂಡ ಹಚ್ಚಬಹುದು. ಈ ರಸ ಕೂದಲಿನ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡಿ ಅರ್ಧ ಗಂಟೆ ನಂತರ ಸ್ನಾನ ಮಾಡೋದ್ರಿಂದ ಕೂದಲು ಉದುರುವ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ನಿವಾರಣೆ ಆಗುತ್ತದೆ. ಈರುಳ್ಳಿಯಲ್ಲಿ ಸಲ್ಫರ್ ಹೊಂದಿರುವ ಒಂದು ವಿಧವಾದ ಎಣ್ಣೆ ಇರುತ್ತೆ. ಈ ಎಣ್ಣೆ ಅನಿಮಿಯಾ ಅಂದ್ರೆ ರಕ್ತಹೀನತೆ ಸಮಸ್ಯೆ ನಿವಾರಿಸುವಲ್ಲಿ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಈರುಳ್ಳಿಯಲ್ಲಿರ್ತಕ್ಕಂಥ ಈ ಸಲ್ಫರ್ ಕೋಲಾನ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್, ಬ್ರೀಸ್ಟ್ ಕ್ಯಾನ್ಸರ್, ಕಿಡ್ನಿ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಓವರಿಯನ್ ಕ್ಯಾನ್ಸರ್ ಮತ್ತು ಪ್ರೋಸ್ಟೇಟ್ ಕ್ಯಾನ್ಸರ್ ನಿಂದ ರಕ್ಷಿಸುವಲ್ಲಿ ಕೂಡ ಸಹಾಯ ಮಾಡುತ್ತೆ. ಇದರಲ್ಲಿರುವ ಅಲಿಸಿನ್ ನಮ್ಮ ಮೂಳೆಯಲ್ಲಿನ ಕೊಲಾಜನ್ ನಿರ್ಮಾಣವಾಗಲು ಸಹಾಯ ಮಾಡುತ್ತೆ. ಹೀಗೆ ನಮ್ಮ ಮೂಳೆಗಳ ಆರೋಗ್ಯಕ್ಕೂ ಒಳ್ಳೆಯದು. ಇದರಲ್ಲಿರುವ ವಿಟಮಿನ್ ಸಿ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ನಮ್ಮ ಮೂಡು ಚೆನ್ನಾಗಿಡುತ್ತೆ, ಖಿನ್ನತೆ ನಿವಾರಿಸುತ್ತದೆ. ಅದು ಹೇಗೆ ಅಂದ್ರೆ, ಈರುಳ್ಳಿ ಫೋಲಿಕ್ ಆಸಿಡ್ನಿಂದ ಸಮೃದ್ಧವಾಗಿದೆ. ಇದು ಮಿದುಳಿಗೆ ರಕ್ತದ ಹರಿವು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ. ಈ ಫೋಲೇಟ್ಗಳು ಹೋಮೋಸಿಸ್ಟಿನ್ ಲೆವೆಲ್ ನಿಯಂತ್ರಿಸುತ್ತವೆ. ಇದು ಹಾರ್ಮೋನ್ಗಳಾದ ಸೆರೋಟೋನಿನ್, ಡೊಪಾಮೈನ್ ಮತ್ತು ನಾರ್ಎಪಿನೆಫ್ರಿನ್ ತಯಾರಾಗಲು ಮುಖ್ಯ. ಈ ಹಾರ್ಮೋನ್ಗಳು ನಮ್ಮ ಮೂಡು, ನಿದ್ರೆ ಮತ್ತು ಹಸಿವು
ಇವುಗಳನ್ನು ನಿಯಂತ್ರಿಸುತ್ತವೆ. ಅದಕ್ಕೆ ಹಸಿ ಈರುಳ್ಳಿ ತಿನ್ನೋದ್ರಿಂದ ನಮ್ಮ ಮೂಡು ಚೆನ್ನಾಗಿರುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತದೆ ಮತ್ತು ಹಸಿವು ಚೆನ್ನಾಗಿ ಆಗುತ್ತದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.